ನಮಸ್ಕಾರ. ನಾನೀಗ ಮೆಜೆಸ್ಟಿಕಲ್ಲಿದ್ದೀನಿ. ಸಮಯ ಬಂದ್ಬಿಟ್ಟು 9:45. ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಈಗ ಬಂದ್ಬಿಟ್ಟು ನಾನು ಹೈದ್ರಾಬಾದ್ ಹೊರಡ್ತಾ ಇದ್ದೀನಿ. ಬಸ್ ಆಲ್ರೆಡಿ ಬುಕ್ ಆಗಿದೆ ಆನಂದರಾವ್ ಸರ್ಕಲಲ್ಲಿ. ಆನಂದರಾವ್ ಸರ್ಕಲಲ್ಲಿ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಆನಂದರಾವ್ ಸರ್ಕಲ್ ಅಲ್ಲಿಗೆ ಹೋಗಿ ಬಸ್ ಪಿಕ್ ಮಾಡ್ಕೋಬೇಕು. ಆಲ್ರೆಡಿ ಬುಕ್ ಆಗಿದೆ 10:30ಗೆ. ನಾನೀಗ ಆನಂದರಾವ್ ಸರ್ಕಲ್, ರೇಸ್ ಕೋರ್ಸ್ ರೋಡು, ಆರೆಂಜ್ ಟ್ರಾವೆಲ್ಸ್ ಆಫೀಸು ಅಂದರೆ ಸ್ವಿಸ್ ಕಾಂಪ್ಲೆಕ್ಸ್ ಹತ್ರ ಇದ್ದೀನಿ. ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಹೈದ್ರಾಬಾದ್ ಬಸ್ ಬರುತ್ತೆ ಅಂತ ಹೇಳಿ ಇಲ್ಲಿ ಲೊಕೇಶನ್ ಲ್ಯಾಂಡ್ ಮಾರ್ಕ್ ಇಲ್ಲೇ ಹೇಳಿದ್ದಾರೆ. ಆ್ಯಂಡ್ ಆರೆಂಜ್ ಟ್ರಾವೆಲ್ಸ್ ಆಫೀಸ್ ಇದೆ, ಸ್ವಿಸ್ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಸ್ವಿಸ್ ಕಾಂಪ್ಲೆಕ್ಸ್. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ. ಬಟ್ ಆರೆಂಜ್ ಟ್ರಾವೆಲ್ಸ್ ಅದು ಅಂದ್ಕೊಂಡೆ, ಬಟ್ ಅದಲ್ಲ, ಅದು ಬೇರೆ ಕಡೆ ಹೋಗ್ತಿದೆ, ಬೇರೆ ರೂಟ್. ಮೋಸ್ಟ್ಲಿ ಬಂದರೆ ಬಸ್ ಈ ಕಡೆನೇ ಬರ್ಬೋದು ಅನಿಸುತ್ತೆ. ಸಮಯ ಬಂದ್ಬಿಟ್ಟು 10:20 ಬಸ್ ಬಂದಿದೆ ಈಗ. ಹೈದ್ರಾಬಾದ್ ಬಸ್ ಬಂದ್ಬಿಟ್ಟು ಆರೆಂಜ್ ಟ್ರಾವೆಲ್ಸ್. ಜಸ್ಟ್ ಈಗ ಸಮಯ 10:15 ಎಕ್ಸಾಕ್ಟ್ ಟೈಮ್ಗೆ ಬಂದಿದ್ದಾರೆ. U9 जा सकते हैं? 1 मिनट सर इधर. हाँ मनोहर एस मिल गया. ठीक है भाई. U9 ಕಾರ್ನರ್ ಈ ಕಡೆ ಬರುತ್ತೆ. ಸೀಟ್ ನಂಬರ್ ಬಂದ್ಬಿಟ್ಟು U9 ಅಪ್ಪರ್ ಸೀಟ್ ನಂಬರ್ 9 ಸ್ಲೀಪರ್ AC ಸ್ಲೀಪರ್ ಬುಕ್ ಮಾಡಿರೋದು. ಕಂಪ್ನಿಯವರೇ ಸೀಟ್ ಬುಕ್ ಕೊಡ್ತಾರೆ. ಸೀಟ್ ಮಾತ್ರ ಚೆನ್ನಾಗಿದೆ. ಎಲ್ಲೇ ಹೋಗ್ಬೇಕಾದ್ರು ಕಂಪ್ನಿನ ಬುಕ್ ಮಾಡ್ತಾರೆ. ಎಲ್ಲಿಗೆ ಹೋಗ್ಬೇಕಂದ್ರು ಈಗ U9 ಸೀಟ್ ನಂದು ಅಪ್ಪರ್ ಬರ್ತ್. ಸ್ಲೀಪರ್ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನೈಟಲ್ಲಿ ಟ್ರಾವೆಲ್ ಮಾಡಿ ಮತ್ತು ಡೇ ಟೈಮಲ್ಲಿ ವರ್ಕ್ ಮಾಡೋ ಸಾಧ್ಯತೆ ಇರುತ್ತೆ, ಮತ್ತು ಲಾಂಗ್ ಜರ್ನಿ ಬೇರೆ, ಅದಕ್ಕೋಸ್ಕರ ಸ್ಲೀಪರೇ ಮಾಡ್ತಾರೆ. AC ಬಸ್ ಸೀಟ್ ಎಲ್ಲ ಚೆನ್ನಾಗಿದೆ. ವೆಲ್ ಮೇಂಟೆನೆನ್ಸ್. ಕರ್ಟನ್ಸ್ ಅಂದರೆ ಸೈಡ್ ಇದರಲ್ಲಿ ಇರೋದ್ರಿಂದ ಕರ್ಟನ್ಸ್ ಇರುತ್ತೆ. ಬಟ್ ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಈ ಸೈಡ್ ವ್ಯೂ, ಇದರಲ್ಲಿದ್ದಾಗ ಹೊರಗಡೆ ಕರ್ಟನ್ಸ್ ಸರಿಸ್ಬಿಟ್ಟು ಇದು ಹೊರಗಡೆ ವ್ಯೂ ನೋಡ್ಬೋದು. ನಮಗೇನಾದರೂ ಇದು ಮಾಡಬೇಕಾದ್ರೆ ನೋಡಿ, ಬೆಂಗಳೂರು 10:30 ನಂತರ ಹೇಗಿದೆ ಅಂತ. ಇದು ಬಂದ್ಬಿಟ್ಟು ಚಾಣಕ್ಯ ರೋಡ್ ಅನಿಸುತ್ತೆ, ಮಹಾರಾಣಿ ಕಾಲೇಜ್ ರೋಡ್. ಹತ್ತುವರೆ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನ ರಸ್ತೆಗಳು ಹಾಗೂ ವಾಹನಗಳ ಸಂಚಾರ. ಈಗ ಆಲ್ರೆಡಿ ಸಿಕಿಂದ್ರಾಬಾದ್ಗೆ ರೀಚ್ ಆಗಿದ್ದೀನಿ. ಸಿಕಿಂದ್ರ ಸ್ಟೇಷನ್ ಅಂದರೆ ಈಸ್ಟ್, ಅಂದರೆ ಇದು ಮೆಟ್ರೋ ಸ್ಟೇಷನ್ ಹತ್ರನೇ ಬಸ್ ಸ್ಟಾಪ್. ಆ ಕಡೆ ಬಸ್ ನಿಲ್ತು, ಈ ಕಡೆ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡು. ಬಟ್ ಇಲ್ಲಿಂದ ಒಂದು 400 ಮೀಟ್ರ್ ನಮ್ಮ ರೂಮು. ಇದು ಒಂದು ಬಸ್ ಸ್ಟ್ಯಾಂಡು. ಮತ್ತು ಏನು ಕಾಣಿಸ್ತಿದೆ ಬಿಲ್ಡಿಂಗ್, ಅದೇ ಬಸ್ ಸ್ಟ್ಯಾಂಡ್ ಕೆಳಗಡೆ. ಮತ್ತು ಇನ್ನೊಂದು 3 to 400 ಮೀಟ್ರ್ ಆ ಕಡೆ ಒಂದು ಬಸ್ ಸ್ಟ್ಯಾಂಡ್. ಇದು ಸಿಟಿ ಸಿಟಿ ಔಟ್ಸೈಡ್ ಹೋಗೋವಂಥ ಬಸ್ಸಸ್ ಇಲ್ಲಿ ನಿಲ್ಲಿಸುತ್ತೆ. ಮತ್ತು ಅದು ಓನ್ಲಿ ಔಟ್ಸೈಡ್ ಸಿಟಿ ಔಟ್ ಆಫ್ ಹೋಗೋವಂಥ ಬಸ್ಸಸ್ ಅಲ್ಲಿ ಇರ್ತದೆ.
ಸಿಕಿಂದ್ರಾಬಾದ್ ಹಿಂಗೆ ಸ್ಟ್ರೈಟ್ ಹೋದರೆ ಸ್ಟೇಷನ್ ಸಿಗುತ್ತೆ. ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಒಂದು 100 to 150 ಮೀಟ್ರ್ ಇರುತ್ತೆ ಅಷ್ಟೇ ಸ್ಟೇಷನ್ ಇಲ್ಲಿ ಬಸ್ ಸ್ಟ್ಯಾಂಡಿಂದ. ಗುಡ್ ಮಾರ್ನಿಂಗ್. ನಾನೀಗ ಹೈದ್ರಾಬಾದ್ ಲಗಡಿ ಕಪೂಲ್ಗೆ ರೀಚ್ ಆಗಿದ್ದೀನಿ. ನನ್ನ ಸ್ಟಾಪ್ ಬಂದ್ಬಿಟ್ಟು ನೆಕ್ಸ್ಟ್ ಪ್ಯಾರಡೈಸ್. ಇನ್ನೊಂದು ಸಮಯ ಬಂದ್ಬಿಟ್ಟು 7 ಗಂಟೆ ಆಗಿದೆ. ಪ್ಯಾರಡೈಸ್ಗೆ ಇನ್ನೊಂದು 10-15 ನಿಮಿಷದಲ್ಲಿ ರೀಚ್ ಆಗ್ತೀನಿ. ಚಟ್ನಿ ಮಾತ್ರ ಚೆನ್ನಾಗಿತ್ತು, ಫುಲ್ ಇದ್ದೇ ಬಂತು ಚೆನ್ನಾಗಿ. ನೋಡಿ, ಇದು ಲಕಡಿ ಕಪೂಲು. ನನ್ನ ಡ್ರಾಪಿಂಗ್ ಪಾಯಿಂಟ್ ಬಂದ್ಬಿಟ್ಟು ಪ್ಯಾರಡೈಸ್ ಸರ್ಕಲ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಅಂದರೆ ಈ ಬಸ್ಗೆ. ಈ ಬೆಡ್ಡೆಲ್ಲ ಫುಲ್ ಖಾಲಿನೇ ಇತ್ತು. 2 ಬೆಡ್ ಫ್ರೀಯಾಗಿ ತುಂಬ ಚೆನ್ನಾಗಿ ನಿದ್ದೆ ಬಂತು. ಆಲ್ಮೋಸ್ಟ್ ಸ್ಟಾಪ್ ಬಂತು, ಪ್ಯಾರಡೈಸ್ ಸರ್ಕಲ್. ಇದು ಪ್ಯಾರಡೈಸ್ ಬಸ್ ಸ್ಟಾಪ್. ಇಲ್ಲಿ ಸ್ಟಾಪ್ ಟ್ರಾವೆಲ್ಸ್ ಸ್ಟಾಪ್ ಕೊಡುತ್ತೆ. ಟ್ಯಾಗ್ಬಂಡ್ ರೋಡ್ ಇದು. ಹಿಂದೆಗೆ ಹೋದರೆ ಟ್ಯಾಗ್ಬಂಡ್ ರೋಡಿಂದ ಬಂದಿದ್ದು. ಮೆಟ್ರೋ ಹೋಗೋಣ ಅಂತ ಬಿಟ್ಟು ಈಗ ಮೆಟ್ರೋ ಅಲ್ಲೇ ಇದೆ, ಈ ಕಡೆ ಬರುತ್ತೆ. ಸ್ವಲ್ಪ ಲೆಫ್ಟ್ ಇಲ್ಲೇ ಫ್ಲೈಓವರ್ ಕೆಳಗಡೆ ಆ ಕಡೆ. ಬಸ್ಸೇ ಬಂತು, ಬಸ್ಸೇ ಇದೆ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹತ್ತು ಬಿಡ್ತಾ ಇದ್ದೀನಿ. ಮೆಟ್ರೋಗೆ ಹೋದರೂ ಒಂದೇ. ನಾನೀಗ ಹೋಗ್ತಾ ಇರೋದು ಸಿಕಿಂದ್ರಾಬಾದು ರೈಲ್ವೆ ಸ್ಟೇಷನ್ ರೂಮ್ ತಗೊಂಡಿದ್ದೆ. ಸ್ಟೇ ಆಗಲಿಕ್ಕೆ ಮೆಟ್ರೋಗೆ ಹೋದರೂ ಅಥವಾ ಬಸ್ಸಿಗೆ ಹೋದರೂ ಒಂದು 2-2.5 ಕಿಲೋಮೀಟರ್ ಹೋಗುವಾಗ ಅಷ್ಟೇ ಬರುತ್ತೆ. ಪ್ಯಾರಡೈಸಿಂದ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್.